ಅದ್ರ ಜೊತೆಗೆ ಈ 5 ಕಾರ್ಯಕ್ರಮವನ್ನ ಕೊಡ್ಲಿಕ್ಕೆ ನಮ್ಮ ನಾಡಿನ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನನ್ನ ತಾಯಂದರಿಗೆ ಮನವಿ ಮಾಡ್ತೇನೆ, ಆ 2,000 ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಸಂತೋಷ ಪಡ್ತಕ್ಕಂಥದ್ದು ಇಲ್ಲಿ ಅನವಶ್ಯಕ. ಕಾರಣ ಆ 2,000 ರೂಪಾಯಿಗೆ ನಿಮಗೆ ಹಣ ಕೊಡ್ತಾರೆ. ಆ 2,000 ರೂಪಾಯಿಗೆ ಇನ್ನೂ 5-6 ಸಾವಿರ ರೂಪಾಯಿನ ಮುಂದಿನ ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳು ಆ ಸಾಲವನ್ನು ತೀರಿಸ್ತಕ್ಕಂಥ ಹೊರೆ ನಿಮ್ಮ ಕುಟುಂಬದ ಮಕ್ಕಳುಗಳ ಮೇಲೆ ಬೀಳತ್ತೆ ಅಂತಕ್ಕಂಥದನ್ನ ತಾವು ಮರಿಬಾರದು. ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ 1 ಲಕ್ಷದಿಂದ 1.25 ಲಕ್ಷ ಕೋಟಿ ಈ ಸರ್ಕಾರ ಸಾಲ ಏನು ಮಾಡ್ತಾ ಇದ್ದಾರೆ. ಇವತ್ತು ಮಾರ್ಚ್ 31ನೇ ತಾರೀಕಿನವರೆಗೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ 8,17,000 ಕೋಟಿ ಸಾಲವನ್ನ ಈ ಸರ್ಕಾರ ಮಾಡಿದೆ. ಈ ಸಾಲ ತೀರಿಸ್ತಕ್ಕಂಥವ್ರು ಇವತ್ತು ಸಿದ್ದರಾಮಯ್ಯನವರು ತೀರ್ಸಲ್ಲ, ಅವ್ರ ಮಗ ಈಗೇನು ರಾಜಕಾರಣಕ್ಕೆ ತಂದಿದ್ದಾರೆ ಪಾಪ ಮೊನ್ನೆ ಹೇಳ್ತಾರೆ ಈ ಕುಟುಂಬ ರಾಜಕಾರಣದ ಬಗ್ಗೆ. ಇವತ್ತು ನೀವು ಕುಟುಂಬದ ರಾಜಕಾರಣಕ್ಕೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆಯನ್ನ ಉಳಿಸ್ಕೊಂಡಿಲ್ಲ ಅಂತಕ್ಕಂಥ ಹೇಳ್ತೀವಿ ಇವತ್ತು ಸಿದ್ದರಾಮಯ್ಯನವರು. ಇವತ್ತು ನಾವು ಹಲವಾರು ಕುಟುಂಬಗಳು ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಬೇರೆ. ಇವತ್ತು ನೀವು ಸಹ ಕುಟುಂಬದ ರಾಜಕಾರಣದ ಬಗ್ಗೆ ಟೀಕೆ ಮಾಡೋರು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮ ಒಂದು ಕುಟುಂಬದಲ್ಲಿ ಮೊದಲನೇ ಮಗನ ರಾಜಕೀಯದಲ್ಲಿ ತರಬೇಕು ಅಂತ ಹೊರಟ್ರಿ, ಆದ್ರೆ ಅಕಾಲಿಕವಾಗಿ ದುರ್ದೈವ ನಿಧನ ಹೊಂದಿದ್ರು. ಅದಾದ ನಂತರ ಇನ್ನೊಬ್ಬ ಮಗ ರಾಜಕೀಯಕ್ಕೆ ಸಂಬಂಧವೇ ಇರಲಿಲ್ಲ ಅಂತ ಇನ್ನೊಬ್ಬ ಮಗನ ರಾಜಕೀಯಕ್ಕೆ ತಂದಿದ್ದು ನಾಡಿನ ಜನತೆಯ ಕಷ್ಟಗಳ ಪರಿಹಾರ ತಗೊಂಡ್ಬರ್ಲಿಕ್ಕೆ ನೀವು ಪ್ರಯತ್ನ ಪಟ್ರು. ಇಲ್ಲ ಅಹಿಂದ ಹೆಸರನ್ನ ನೀವೇನ್ ಹೇಳ್ತೀರಿ, ಆ ಅಹಿಂದ ಸಮಾಜದ ನನ್ನ ತಂದೆ ತಾಯಂದ್ರು ಅಣ್ಣ ತಮ್ಮಂದ್ರ ಭವಿಷ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀವು ನಿಮ್ಮ ಮಗನನ್ನ 2ನೇ ಮಗನನ್ನ ಅಧಿಕಾರಕ್ಕೆ ತಂದ್ರು. ಹಲವಾರು ಸಂದರ್ಭದಲ್ಲಿ ಇವತ್ತು ಯಾವೊಂದು ಕುಟುಂಬದ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ದೀರಿ, ನೀವು ಕೇಳಲಿಕ್ಕೆ ಬಯಸ್ತೇನೆ, ಯಾವ ನೈತಿಕತೆ ಇಟ್ಕೊಂಡು ನೀವು ಚರ್ಚೆ ಮಾಡ್ತೀರಿ. ಹಲವಾರು ವಿಷಯಗಳಲ್ಲಿ ಟ್ರಾನ್ಸ್ಫರ್ಗಳಲ್ಲಿ ನಿಮ್ಮ ಮಗ ಅಪ್ಪಯ್ಯ ಅಂತ ನಿಮ್ ಜೊತೆ ಚರ್ಚೆ ಮಾಡೋದಲ್ಲ ಪ್ರೀತಿಯಿಂದ, ಇದೆಲ್ಲ ನಮ್ಮ ರಾಜ್ಯದ ಜನತೆ ಕಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇವರು ಯಾವುದೇ ರೀತಿಯ ಅಹಿಂದ ಸಮಾಜಗಳನ್ನ ಉದ್ಧಾರ ಮಾಡ್ತಕ್ಕಂಥ ನಾಯಕರಲ್ಲ. ಇವರ ಅಧಿಕಾರದ ಕುರ್ಚಿ ಅಲಗಾಡಕ್ ಶುರುವಾದಾಗ ಅಹಿಂದ ಅಂತಕ್ಕಂಥ ಭಜನೆ ಮಾಡ್ತಾರೆ. ಅದಾದ ನಂತರ ಅಹಿಂದ ಎಲ್ಲ ಇವರು ಭದ್ರವಾಗಿ ಮುಖ್ಯಮಂತ್ರಿಗಿರಿನಲ್ಲಿ ಇವರ ಆಟಾಟೋಪಗಳು ನಡೀತಾ ಇರತಕ್ಕಂಥ ಆ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆಯ ಮಹಾಜನತೆಗೆ ಒಬ್ಬ ಅತ್ಯುತ್ತಮವಾದ ಶಿಕ್ಷಣ ತಜ್ಞರು ನಮ್ಮ ಚಿರಂಜಿ ಭಟ್ರವರು ಇವತ್ತು ಈ ಒಂದು ಭಾಗದ ಜನರಿಗೆ ಹಲವಾರು ಕುಟುಂಬಗಳ ಮಕ್ಕಳಿಗೆ ಇವತ್ತು ವಿದ್ಯೆಯನ್ನ ಕೊಟ್ಟು ಆ ಕುಟುಂಬಗಳ ಒಂದು ಬದುಕಿಗೆ ದಾರಿಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ ಇವತ್ತು ನಮ್ಮ ಚಿರಂಜಿ ಭಟ್ ಅವರೇನಿದ್ದಾರೆ. ಈ ಭಾಗದಲ್ಲಿ ಅವರು ಕೊಟ್ಟಂತ ಕೊಡುಗೆ ಅಪಾರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಈ ಚುನಾವಣೆಯಲ್ಲಿ ಅವರನ್ನ ತಾವು ಆಯ್ಕೆ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಯಾವೊಂದು ಲೂಟಿ ನಡೀತಾ ಇದೆ, ಆ ಲೂಟಿ ಬಗ್ಗೆ ಹೇಳ್ತಕ್ಕಂಥದ್ದು ಅರ್ಥವೇ ಇಲ್ಲ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ 87 ಕೋಟಿ ಹಣ ಲೂಟಿ ಆಗಿರತಕ್ಕಂಥದ್ದನ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಯಾವ ಅಹಿಂದ ಹೆಸರನ್ನ ಹೇಳ್ತಾರೆ, ಆ ಅಹಿಂದ ವರ್ಗದ ಜನರಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಆ ಯೋಜನೆಯ ಹಣವನ್ನ ಲೂಟಿ ಮಾಡಿ ಯಾರಿಗೆ ಇವತ್ತು ನೀವು ಅದ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿ. ಇದೆಲ್ಲ ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ಬೇಕಾಗ್ತದೆ. ಆದ್ರೆ ಅವ್ರ ಮಾತುಗಳಿಗೆ ತಾವು ಬೆಲೆ ಕೊಡಬೇಡಿ. ಅವ್ರು ಏನಾದ್ರು ನಿಜಕ್ಕೂ ಒಳ್ಳೆಯ ಕೆಲಸ ಮಾಡಿದ್ರೆ 5-6 ದಿವಸ ಈ ಒಂದು ಬಿಸಿಲಲ್ಲಿ ಬೆಳಗ್ಗಿಂದ ರಾತ್ರಿವರೆಗೆ ನಿಮ್ಮ ಒಂದು ಹಿಂದುಗಡೆ ಹಿಂಬಾಲಿಕರನ್ನ ಇಲ್ಲಿ ಕರ್ಕೊಂಡ್ಬಂದು ಇಷ್ಟೆಲ್ಲ ಕಷ್ಟಪಡಬೇಕಾಗಿರ್ಲಿಲ್ಲ. ಈ ವಿಧಾನಸೌಧ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತು ಅಭ್ಯರ್ಥಿ ನಿಲ್ಲಿಸಿ ಚುನಾವಣೆ ಗೆಲ್ಲಬಹುದಾಗಿ. ಆದರೆ ಇವತ್ತು ನೀವು ಈ ನಾಡಿನ ಜನತೆಯ ಒಂದು ಆಶೀರ್ವಾದವನ್ನ ಪಡೆದು ದ್ರೋಹ ಏನು ಮಾಡಿದ್ದೀರಿ. ಇವತ್ತು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೊರಟಿದ್ದಾರೆ ಅಂತಕ್ಕಂಥದ್ದು ಮನವರಿಕೆಯಾಗಿ ಈಗ ಹಳ್ಳಿ ಸುತ್ತಲಿಕ್ಕೆ ಏನು ಬಂದಿದ್ದೀರಿ. ನಾನು ಈ ಒಂದು ಬಾಗಲಕೋಟೆಯ ಮಹಾಜನತೆಯಲ್ಲಿ ಮನವಿ ಮಾಡ್ತೇನೆ, ಈ ರಾಜ್ಯ ಅತ್ಯಂತ ಸುಭಿಕ್ಷವಾದಂತ ಅತ್ಯಂತ ಉತ್ತಮವಾದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಇದು. ಈ ರಾಜ್ಯದ ಗೌರವವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಲ್ಲಿ ನಡೀತಾ ಇದೆ. ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಕಳಕಳಿಯ ಮನವಿ ಮಾಡ್ತೇನೆ, ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅವರ ಪ್ರಭಾವಕ್ಕೆ ಒಳಗಾಗದೆ ಚಿರಂಜಿ ಭಟ್ ಅವರನ್ನ ಆಯ್ಕೆ ಮಾಡಿ
ಈ ಭಾಗದಲ್ಲಿ ಒಂದು ಉತ್ತಮವಾದಂತಹ ನಿಮ್ಮ ಪರವಾದ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಅವ್ರನ್ನ ಆಶೀರ್ವಾದ ಮಾಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.